नित्याय राघवेन्द्राय सत्यधर्मरताय च। ಗುರುಮಾತ, ಇನ್ನು ನಾವೀಗಾಗಲೇ ಶಿವನ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ಬಾರಿನೂ ಸಹ ನಾವು ಶಿವನನ್ನ ಜಪ ಮಾಡಬೇಕಾದ್ರೆ ಯಾವ ರೀತಿ ಮಂತ್ರವನ್ನ ಹೇಳಬೇಕು, ಎಷ್ಟು ಬಾರಿ ಮಂತ್ರವನ್ನ ಹೇಳಬೇಕು, ಅದನ್ನು ಕೆಲವೊಬ್ರು ಹೆಂಗೆ ಮಂತ್ರವನ್ನ ಜಪ ಮಾಡ್ತಾರೆ ಅಂದ್ರೆ ಮನ್ಸಲ್ಲೇ ಜಪ ಮಾಡ್ತಾರೆ, ಓಂ ನಮಃ ಶಿವಾಯ ಮನ್ಸಲ್ಲೇ ಇದು ಮಾಡ್ತಾರೆ. ಆದ್ರೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಯಾವ ರೀತಿ ಹೇಳಬೇಕು ಅನ್ನೋದನ್ನ ಬಹಳ ಸೂಕ್ತವಾಗಿ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಗುರುಮಾತ, ಇನ್ನು ಅಕ್ಷಯ ತೃತೀಯದ ಬಗ್ಗೆ ತಿಳಿಸ್ಕೊಟ್ರಿ, ಶಿವನ ಆರಾಧನೆ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಬಸವ ಜಯಂತಿ ಅಂದ್ರೆ ಬಸವೇಶ್ವರರು ಸಾಕಷ್ಟು ರೀತಿಯ ಒಂದಷ್ಟು ನಿಯಮವನ್ನ ಆಗಿರ್ಬೋದು, ಒಂದಷ್ಟು ಬದಲಾವಣೆಯನ್ನ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ತಂದ್ರು. ಅಂದ್ರೆ ಇದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ಬೋದು. ಖಂಡಿತ. ನೋಡಿ, ಅವ್ರ ಸಾಧನೆ ಸಾಧಾರಣ ಅಲ್ಲ. ಆಗ ಯಾರಾದರೂ ನರಬಲಿ ಮಾಡ್ತಾರೆ ಅಂದ್ರೇ ಸಾಕು, ಅವರು ಅಷ್ಟು ಧೈರ್ಯವಾಗಿ ತನ್ನನ್ನು ತಾನು ಎಷ್ಟೇ ಯಾರೇ ಅವಮಾನ ಮಾಡಿದ್ರೇನೂ ಸಹ ಅದ್ರ ಬಗ್ಗೆ ಅವರ ಚಿಂತೆ ಮಾಡ್ದಿರ ಎಲ್ಲನೂ ಎದುರಿಸಿ ತನ್ನನ್ನು ತಾನು ಯಾರು ಅಂತ ನಿರೂಪಿಸ್ಬೇಕು. ಅದೇ ರೀತಿ ಲೋಕ ಕಲ್ಯಾಣಕ್ಕೋಸ್ಕರ ಆ ಭಗವಂತ ಏನೇನು ಸಾಧನೆಗಳು ಮಾಡಿದ್ದಾರೆ ಅಂದರೆ, ಆ ನರಬಲಿ ಕೂಡ ಅಂಥವ್ರನ್ನಾಗಲಿ ಯಾರೇ ಏನೇ ಒಂದು ದುಷ್ಟತನ ಮಾಡಲಿ ಅವ್ರನ್ನ ಜಯಿಸೋ ಅಂಥ ಶಕ್ತಿ ಅವ್ರಿಗಿತ್ತು. ಅದೇ ರೀತಿ ಅವ್ರನ್ನ ಕೂಡಿಸಿ ಒಂದು ಅವಮಾನ ಮಾಡ್ತಾರೆ ಅಂದ್ರೂ ಸಹ ಅದಕ್ಕೆ ಜಗ್ಗದೇ ಇದ್ದು ಆ ಭಗವಂತ ಒಬ್ಬೊಬ್ಬರನ್ನು ಜಯಿಸಿ ಬಂದಂಥವ್ರು ಅವರು. ನೋಡಿ, ಅದಕ್ಕೆ ಹೇಳೋದು ಯಾವಾಗಲೂ ಆ ಭಗವಂತ ಬಸವೇಶ್ವರ ಸ್ವಾಮಿ ಹೇಳ್ಕೊಂಡು ಹೋಗ್ಬೋದು. ಆದರೆ ನನಗೆ ಜಾಸ್ತಿ ನಾನು ಅಷ್ಟೊಂದು ಸ್ಟೋರಿಗಳು ಓದಲ್ಲ. ಕಾರಣ ಏನು ಅಂದರೆ, ನನಗೆ ರಾಯರು ಏನೆಲ್ಲ ಜ್ಞಾನಶಕ್ತಿ ಕೊಡ್ತಾರೋ ಈ ಸೆಕೆಂಡ್ ನೀವೇನೆಲ್ಲ ಕೇಳ್ತಾರೋ ಅದು ಹೇಳ್ತೀನಿ. ಆದರೆ ಅವ್ರು ಹುಟ್ಟಿದ್ದಂಥ ಡೇಟ್ ಆಗಲಿ, ಅವ್ರು ಹುಟ್ಟಿದ್ದಂಥ ಇಯರ್ ಆಗಲಿ ಖಂಡಿತ ನಾನು ಹೇಳಲ್ಲ. ಯಾಕೆಂದರೆ ನನಗೆ ಭಗವಂತ ಗೊತ್ತಷ್ಟೇ. ಆ ಭಗವಂತನ ಡೀಪಾಗಿದ್ದೆ ಯಾವತ್ತು ಹುಟ್ಟು ಬಂದಿದ್ದಾರೆ, ಯಾವತ್ತು ಹುಟ್ಟಿದ್ರು ನನಗೇನು ಗೊತ್ತಿಲ್ಲ. ಆದರೆ ಭಗವಂತ ರಾಯರು ನನ್ನನ್ನು ಏನೇ ಕೇಳಿದ್ರೇನೋ ಆ ಪ್ರಶ್ನೆಗೆ ಉತ್ತರ ನನಗೆ ಕೊಡ್ತಾನೆ ಇರ್ತಾರೆ. ಕಾರಣ ಅವಕ್ಕಿ ಬರ್ತಾನೆ ಇರುತ್ತೆ. ಆ ಗಂಗೆ ಕಣ್ಣು ಯಾಗೆ ಖಾಲಿ ಆಗಲ್ವೋ, ಬಾವಿಲಿ ನೀರು ಖಾಲಿ ಆಗಲ್ವೋ, ಅದೇ ರೀತಿ ನನಗೆ ಹೇಳೋಂಥ ಶಕ್ತಿನೂ ಕೊಡ್ತಾರೆ. ನೋಡಿ, ಅದಕ್ಕೇ ಆ ಬಸವೇಶ್ವರ ಸ್ವಾಮಿನ ಒಂದು ಅವರ ವೈಫು ಸಹ ನೀಲಾಂಬಿಕೆ, ನನ್ನ ಹೆಸರು ಸಹ ನೀಲಾಂಬಿಕೆನೇ, ನಮ್ಮ ತಾಯಿ ತಂದೆ ಇಟ್ಟಿದ್ದು. ನಾನು ಸಂಧ್ಯಾ ಅನ್ನೋದು ಸಹ 2 ಹೆಸರಿದೆ ನನಗೆ. ಹಾಗಾಗಿ ಎಲ್ಲ ಆ ಭಗವಂತನ ಹೆಸರಲ್ಲೂ ಸಹ ನನಗೆ ಒಂದು ಆಶೀರ್ವಾದ ಸಿಕ್ಕಿದೆ. ಎಷ್ಟು ನಾನು ಪುಣ್ಯವತಿ. ಖಂಡಿತ ಇವತ್ತು ಹೇಳ್ತೀನಿ, ಭಗವಂತ ಸಾಧನೆ ತುಂಬ ಇದೆ. ನಾಳೆ ದಿನ ಸಹ ಅವ್ರ ಬಗ್ಗೆ ಇನ್ನೊಂದಷ್ಟು ನಾನು ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಅವಮಾನ ಆದಂಥ ವಿಷಯಗಳಲ್ಲಿ ತುಂಬಾ ಇದೆ. ಧರ್ಮ ಪತ್ನಿನೂ ಸಹ ಅವಮಾನ ಮಾಡಿದ್ದಾರೆ, ಆಗಲೂ ಸಹ ಅವ್ರ ಜಗ್ಲೇ ಇಲ್ಲ. ಕಾರಣ ಏನು ಅಂದರೆ, ಅವರೆಲ್ಲ ಅವತಾರ ಮಹಾಪುರುಷರು. ನೋಡಿ, ಇವಾಗ ರಾಘವೇಂದ್ರ ಸ್ವಾಮಿ ತಗೊಳ್ಳಿ, ಹೋಗಿದ್ದಂಥ ಜಾಗದಲ್ಲೆಲ್ಲ ಮೂಲರಾಮನ ಪೂಜೆ ಮಾಡ್ತಾ ಹೋಗಿದ್ದಾರೆ. ಅಲ್ಲೂ ಸಹ ಹೀಯಾಳಿಸೋರು ತುಂಬ ಜನ ಇದ್ದಾರೆ, ಹೊಗಳಿದವರು ತುಂಬ ಜನ ಇರ್ತಾರೆ. ಹಾಗಾಗಿ ಅವ್ರ ಕರ್ಮಗಳನ್ನ ಎಷ್ಟು ಬೇಕೋ ಅಷ್ಟನ್ನ ಅವ್ರು ಕಟ್ಕೊತಾರೆ, ಧರ್ಮಗಳನ್ನ ಎಷ್ಟು ಬೇಕೋ ಅಷ್ಟು ಬಂದು ಸೇರುತ್ತೆ. ನೋಡಿ, ಅದೇ ರೀತಿ ವಿಶ್ವಗುರು ಬಸವೇಶ್ವರ ಸ್ವಾಮಿ ತುಂಬಾ ವಿಶೇಷತೆ ಹೇಳಿದ್ದಾರೆ. ವಚನಗಳು ಎಷ್ಟೋ ಬರೆದಿದ್ದಾರೆ. ಅದಕ್ಕೆ ಹೇಳೋದು, ಭಗವಂತನ ಆ ವಚನಗಳು ಕಲ್ತ್ಕೊಳ್ರಿ, ವಚನದಲ್ಲಿ ತುಂಬ ವಿಶೇಷತೆ ಇದೆ ಅಂತ ನಾನು ತುಂಬ ಜನ ಮಾತಾಡ್ತಾ ಇರುವಾಗಲೂ ಸಹ ಕೇಳಿಸ್ಕೊತೀನಿ ನಾನು. ಕಾರಣ ಏನು ಅಂದರೆ, ಅಷ್ಟು ಭಗವಂತನಲ್ಲಿ ಐಕ್ಯ ಆಗಿ ಹೇಳ್ತಾ ಇರ್ತಾರೆ. ಅದನ್ನು ನಾನು ಸಹ ನಾನು ಕೇಳ್ತಾ ಇರ್ತೀನಿ. ಇನ್ನೊಂದಷ್ಟು ನಾಳೆ ಸಹ ತಿಳಿಸ್ಕೊಡ್ತೀನಿ ನಿಮಗೆ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ. ವೀಕ್ಷಕರೇ, ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಗುರುಮಾತ ಕೇವಲ ಏನು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವು ಹುಟ್ಟಿರೋಂತಹ ಸಮಯ ಆಗಿರ್ಬೋದು, ಅಥವಾ ನಿಮ್ಮ ಜನ್ಮ ನಕ್ಷತ್ರ ಆಗಿರ್ಬೋದು, ಜನ್ಮ ರಾಶಿ ಆಗಿರ್ಬೋದು, ಇವೆಲ್ಲವನ್ನು ಸಹ ಕೇಳಿ ಹೇಳ್ತಾರೆ ಅಂತ ನಿಜವಾಗ್ಲೂ ಇಲ್ಲ. ನಿಮ್ಮ ಧ್ವನಿ ಮುಖಾಂತರ ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಬೇಕು, ಪ್ರತಿಯೊಂದು ರೀತಿಯಲ್ಲೂ ಸಹ ಅದನ್ನು ಯಾವ ರೀತಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಪಡ್ಕೋಬೇಕು, ಯಾವ ರೀತಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತಾರೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಯಾವ ರೀತಿ ಅಂತ ಅಂದರೆ, ಮಂತ್ರವನ್ನು ಹೇಳೋ ಮುಖಾಂತರ ಆಗಿರ್ಬೋದು, ನಿಮ್ಮ ಕೈ ಮೇಲೆ ಮಂತ್ರವನ್ನು ಬರೆಯೋ ಮುಖಾಂತರ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನು ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸಂಕಲ್ಪದ ಕಾಯಿ ಏನಿದೆ, ಆ ಒಂದು ಕಾಯಿ ಏನಿದೆ ಅದನ್ನು ಸಂಕಲ್ಪ ಮಾಡಿ ನಿಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ಅದನ್ನು ಕೊಟ್ಟಾಗ ನೀವು ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಎಲ್ಲ ತಿಳಿಸಿ ನಿಮ್ಮೆಲ್ಲ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲದಕ್ಕೂ ಸಹ
ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ. ವೀಕ್ಷಕರೇ, ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಒಂದಷ್ಟು ಘಟನೆಗಳಾಗಿರ್ಬೋದು, ಮನುಷ್ಯ ಜೀವನದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ನೊಂದು ಬೆಂದಿರುವಂತಹ ಜನರಿಗೆ ಇರುವಂತಹ ನೇರವಾದಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಆವಾಗ ನೆಟ್ವರ್ಕ್ ಕರೆಕ್ಟಾಗಿ ಸಿಗುತ್ತೆ. ನೀವು ಕೂಡ ನೇರವಾಗಿ ಸಮಸ್ಯೆಗೆ ಒಂದು ಪ್ರತ್ಯಕ್ಷವಾದಂತಹ ಒಂದು ಪರಿಹಾರವನ್ನು ಪಡ್ಕೋಬೋದು ಅಂತಲೇ ಹೇಳ್ತೀನಿ. ಗುರುಮಾತಾ, ಇನ್ನು ಸೋಮವಾರ ಮಾತಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಬಾರಿ 2 ದಿನ ಅಕ್ಷಯ ತೃತೀಯ ಬಂದಿದೆ. ಅಕ್ಷಯ ತೃತೀಯದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಆದರೆ ಈ ವರ್ಷದ ಅಕ್ಷಯ ತೃತೀಯದ ವಿಶೇಷತೆಯನ್ನು ಖಂಡಿತ ನೋಡಿ, ಈ ವರ್ಷ ಖಂಡಿತ ಅಷ್ಟೊಂದು ಅಲ್ಲೋಲ್ ಕಲ್ಲಲ್ಲಿ ಆಗೋದಿಲ್ಲ. ಹೋದ ವರ್ಷ ಬೇಕಾದಷ್ಟಾಗಿದೆ. ಯಾಕೆಂದರೆ ಈ ವರ್ಷ 2 ದಿನ ಬಂದಿದೆ ಅಕ್ಷಯ ತೃತೀಯ. ಹಾಗಾಗಿ ಅಕ್ಷಯ ಪಾತ್ರೆ ಖಂಡಿತ ತುಂಬಿರುತ್ತೆ. ಯಾವ ಕಾರಣಕ್ಕೂ ಅಗ್ರಿಕಲ್ಚರ್ ಆಗಲಿ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಆದರೆ ತುಂಬ ಗಂಗೆಯಿಂದ ಬಳಲಬೇಕಾಗುತ್ತೆ. ಯಾಕೆ ಅಂತಂದರೆ ಅಘೋರವಾಗಿ ನದಿಗಳಲ್ಲಿ ನೀರು ಬಂದೇ ಬರುತ್ತೆ, ಮಳೆ ಜಾಸ್ತಿ ಆಗುತ್ತೆ. ಆದರೆ ಅಲ್ಲಲ್ಲಿ ಅಲ್ಲೋಲ್ ಕಲ್ಲಲ್ಲಿ ಆಗೋದು ಕಮ್ಮಿ ಅಂತಂದರೆ ಪ್ರಾಣಗಳಿಗೆ ಹಾನಿ ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಮಾಡೋ ಅಂಥ ದಾನ ಧರ್ಮನ ಹೆಚ್ಚಿಸ್ಕೊಳ್ಳಿ. ಈ ಅಕ್ಷಯ ತೃತೀಯ ತುಂಬಾ ವಿಶೇಷವಾಗಿದ್ದು 2 ದಿನ ಬಂದಿದೆ ನೋಡಿ. 2 ದಿನ ಬಂದಿದ್ದಕ್ಕೆ ನಮ್ಮ ಬಸವೇಶ್ವರ ಸ್ವಾಮಿ ಜಯಂತಿ, ಅದೇ ರೀತಿ ರಾಘವೇಂದ್ರ ಸ್ವಾಮಿಗೂ ಸಹ ಇವತ್ತಿನ ದಿನ ವಿಶೇಷತೆ. ಯಾಕೆ ಅಂತಂದರೆ ಆ ಬೃಂದಾವನದಲ್ಲಿ ಗಂಧಲೇಪನದಿಂದ ಭಗವಂತನ ಅಲಂಕಾರ ಮಾಡಿರ್ತಾರೆ. ಇವತ್ತು ತುಂಬಾ ವಿಶೇಷತೆ ಇರುತ್ತೆ ರಾಘವೇಂದ್ರ ಸ್ವಾಮಿಗೆ. ಹಾಗಾಗಿ ಖಂಡಿತ ಹೇಳ್ತೀನಿ, ಕೂಡಲ ಸಂಗಮ ಹೋಗ್ಬಿಟ್ಟು ಬನ್ನಿ. ಅದೇ ರೀತಿ ಬಸವೇಶ್ವರ, ಇಲ್ಲಿ ಬಸವೇಶ್ವರ ನಗರದಲ್ಲೂ ಸಹ ಇದೆ ಅಂತ ಹೇಳ್ತಾರೆ. ಬೇಕಾದಷ್ಟು ಜಾಗದಲ್ಲಿ ಬಸವೇಶ್ವರ ಸ್ವಾಮಿಗೆ ಇವತ್ತಿನ ದಿವಸ ಅಲಂಕಾರ ಆಗಲಿ ಎಲ್ಲನೂ ಅಭಿಷೇಕ ಆಗಲಿ ಮಾಡ್ತಾ ಇರ್ತಾರೆ. ಖಂಡಿತ ಭಕ್ತರು ಹೋಗಿ ಅಲ್ಲಲ್ಲಿ ಮಠಕ್ಕೆಲ್ಲ ಹೋಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ತಗೊಳ್ಳಿ. ಖಂಡಿತ ಎಲ್ಲರೂ ಇವತ್ತಿನ ದಿವಸ ಆ ಇಬ್ಬರು ಜಗದ್ಗುರುಗಳಿಂದ ಎಲ್ಲ ಆಶೀರ್ವಾದ ಪಡ್ಕೊಳ್ಳೋಣ. ಈ ಭೂದೇವಿನೇ ಶಾಂತತೆಯಿಂದ ಇರಬೇಕು. ಅದೇ ರೀತಿ ಯಾರಿಗೂ ಎಂಥದ್ದೇ ಆಗಲಿ ಅಲ್ಲೋಲ್ ಕಲ್ಲೋಲ್ ಆಗದಿರ ಎಲ್ಲ ಜೀವರಾಶಿಗಳಿಗೂ ಈ ಭಗವಂತ ಇಬ್ಬರೂ ಸೇರಿ ಆಶೀರ್ವಾದ ಮಾಡಬೇಕು ಅಂತ ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ಅವತಾರ ಮಹಾಪುರುಷರುಗಳವರು, ಅವತಾರ ಮಹಾಪುರುಷರುಗಳಿಂದ ಎಲ್ಲ ಆಶೀರ್ವಾದ, ಎಲ್ಲ ಸಂಕಲ್ಪನೂ ಎಲ್ಲ ಜೀವರಾಶಿಲಿ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಈ ವರ್ಷ 2 ದಿನ ಬಂದಿರೋದ್ರಿಂದ ಅಕ್ಷಯ ತೃತೀಯ 2 ದಿವಸ ಬಂದಿದ್ದರಿಂದ ಬೇಕಾದಷ್ಟು ಯಾರ್ಯಾರು ಏನೇನು ಆಸೆಗಳು, ಒಳ್ಳೊಳ್ಳೆ ಆಸೆಗಳು, ಸತ್ಯ ಧರ್ಮದಿಂದ ಬೇಡ ಅಂತ ಆಸೆಗಳು ಖಂಡಿತ ಕೈಗೂಡುತ್ತೆ. ಮನೆ ನಿಂತೋಗ್ಬಿಟ್ಟಿದೆ, ಕಟ್ಟಕ್ಕಾಗ್ತಿಲ್ಲ ಅಂದ್ರೂ ಸಹ ಖಂಡಿತ ಕಟ್ತೀರಾ. ಅದೇ ರೀತಿ ನೋಡಿ, ಮನೆ ನಮ್ಗೆ ಕಟ್ಟಕ್ಕೆ ಆಗಲಿಲ್ಲ, ಏನೋ ಕಷ್ಟ ಬಂದ್ಬಿಟ್ಟಿದೆ, ನಾವು ಮಾರಬೇಕು ಅನ್ನೋರು ಮಾರಬೇಡಿ, ಖಂಡಿತ ನೀವು ಮಾಡ್ತೀರಾ. ಹಾಗಾಗಿ ಒಂದೊಂದು ವಿಷಯನೂ ಸಹ ಸಕ್ಸಸ್ ಆಗ್ತಾ ಹೋಗುತ್ತೆ. ಚಿಂತೆ ಮಾಡಬೇಡಿ. ಆ ಭಗವಂತನಲ್ಲಿ ನಂಬಿಕೆ ಇಡಿ. ಆ ವಿಶ್ವಗುರು ಬಸವೇಶ್ವರ ಸ್ವಾಮಿನೂ ಜಗದ್ಗುರು ರಾಘವೇಂದ್ರ ಸ್ವಾಮಿನೂ ಎಲ್ಲ ನಿಮ್ಗೆ ಆಯುಷ ಆರೋಗ್ಯನೂ ಕೊಟ್ಟು ಆ ಭಗವಂತ ಸಲಹಿಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಗುರುವೇ ಶರಣು. ವೀಕ್ಷಕರೇ, ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಮನುಷ್ಯಂಗೆ ಬರದೆ ಇನ್ಯಾರಿಗೆ ತಾನೇ ಬರುತ್ತೆ ಹೇಳಿ. ಅಂತಹ ಸಮಸ್ಯೆಗಳಿಗೆ ಇರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಆ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈಗಲೇ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗುರುಮಾತಾ, ಇನ್ನು ಪ್ರತಿ ಬಾರಿ ನಮ್ಮ ಕಾರ್ಯಕ್ರಮದಲ್ಲಿ ಗುರುರಾಯರನ್ನ ನೆನಪಿಸ್ಕೊಳ್ಳದೆ ನಾವು ಕಾರ್ಯಕ್ರಮವನ್ನ ಖಂಡಿತವಾಗಿ ಮುಗಿಸಲ್ಲ. ಯಾಕೆಂದ್ರೆ ಗುರುರಾಯರ ಅಂದ ತಕ್ಷಣ ಪ್ರತಿ ಬಾರಿ ನಮ್ಮ ಕಣ್ಣಂಚಲ್ಲಿ ನೀರು ಬರೋದು ಅಂತೂ ಸಾಮಾನ್ಯ, ಅದೇ ರೀತಿಯಾಗಿ ಮೈಯೆಲ್ಲ ರೋಮಾಂಚನ ಉಂಟಾಗೋದಂತೂ ಸಾಮಾನ್ಯ. ಯಾಕೆ ಅಂತಂದ್ರೆ ಗುರುರಾಯರು ಪ್ರತಿ ಬಾರಿಯೂ ಸಹ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ನೀವು ಸಹ ಅವರ ಪರಮ ಭಕ್ತಿ ಆಗಿರೋದ್ರಿಂದ ನನಗೆ ಒಂದಷ್ಟು ಪ್ರಶ್ನೆಗಳಿದೆ ಗುರುರಾಯರ ಬಗ್ಗೆ. ಪ್ರತಿ ಬಾರಿನೂ ಸಹ ಗುರುರಾಯರ ಫೋಟೋವನ್ನ ನಾವು ಯಾವಾಗ್ಲೇ ನೋಡಿದ್ರು ಸಹ ಒಂದು ಹಸು ಹಿಂಭಾಗದಲ್ಲಿ ನಿಂತೇ ಇರುತ್ತೆ, ಏನು ಬೃಂದಾವನದ ಹಿಂಭಾಗದಲ್ಲಿ ನಿಂತೇ ಇರುತ್ತೆ. ಅದೇ ರೀತಿಯಾಗಿ ಶ್ರೀ ಕೃಷ್ಣನನ್ನ ಗುರುರಾಯರು ಒಪ್ಕೊಂಡಿರ್ತಾರೆ. ಇವೆರಡರ ಬಗ್ಗೆ ನಾವು ತಿಳಿಸ್ಕೊಳ್ಬಹುದು ಗುರುಮಾತಾ? ಇದಕ್ಕೂ ಮುಂಚೆ ಒಂದು ಕರೆ ಇದೆ, ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಚಾಮರಾಜನಗರದಿಂದ. ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ, ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ?
ಹಲೋ. ಗುರುಮಾತ ಕರೆ ಕಟ್ಟಾಗಿದೆ, ಮತ್ತೊಂದ್ಸರಿ ಪ್ರಯತ್ನ ಪಡ್ತಾರೆ ಅನ್ಸುತ್ತೆ, ನೋಡೋಣ. पूज्याय राघवेन्द्राय सत्यधर्मरताय च